ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣಂತೆ. ಹೋದ ವರ್ಷನೂ ಕೂಡ SSP ಸ್ಕಾಲರ್ಶಿಪ್ ಬಂದಿಲ್ಲ. ಅಂದರೆ ಹೋದ ವರ್ಷದ ಅಮೌಂಟ್ ಬಂದ್ಬಿಟ್ಟು ಬರುತ್ತೆ ಅಂತಾನೆ ಕಳೆದು ಬಿಟ್ರೆ ಆ ಒಂದು ಟೈಮ್ನ ಬಂದಿಲ್ಲ ಇದುವರೆಗೂ ಕೂಡ. ಮತ್ತೆ ಈ ವರ್ಷದೂ ಕೂಡ ಬರುತ್ತೋ ಇಲ್ವೋ ಡೌಟು. ಆ್ಯಕ್ಚುಲ್ ಆಗಿ ಒಂದು ಏನು ಲೇಟೆಸ್ಟ್ ಅಪ್ಡೇಟು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಡೈಲಿ ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ಗೆ ಯಾರೆಲ್ಲ ಈ ವರ್ಷ ಅಪ್ಲೈ ಮಾಡಿಲ್ವೋ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ. ಈ ವರ್ಷ ಅಪ್ಲೈ ಮಾಡಿ. ಏನಕ್ಕಪ್ಪ ಅಂದರೆ ಕಳೆದ ವರ್ಷ ಬಂದಿಲ್ಲ ಅಂತ ಹೇಳಿ ಈ ವರ್ಷ ಬರುತ್ತೋ ಇಲ್ವೋ ಅಂತ ಹೇಳಿ ಡೌಟಲ್ಲಿ ಹಂಗೆ ಕುತ್ಕೊಳ್ಳೋಕೆ ಹೋಗಬೇಡಿ. ನೀವು ಹಂಗೆ ಕುತ್ಕೊಂಡ್ರು ವೇಸ್ಟ್ ಅಲ್ವಾ. ಅಪ್ಲೈ ಮಾಡೋದು ಮಾಡಿ. ಏನಕ್ಕಪ್ಪ ಅಂದರೆ ಹೋದ ವರ್ಷದ್ದು ಏನು ಸ್ಕಾಲರ್ಶಿಪ್ ಬಂದಿಲ್ವೋ ಅವ್ರಿಗೆಲ್ಲರಿಗೂ ಕೂಡ ಇವತ್ತಿಂದ ಸ್ಕಾಲರ್ಶಿಪ್ ಬರೋಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇವತ್ತಿಂದ ಇವತ್ತಿಂದ ಬರೋಕ್ಕೆ ಶುರುವಾಗಿದೆ. ಯಾರಿಗೆಲ್ಲ ಬರುತ್ತೆ ಅಂದರೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಬರುತ್ತೆ ಮತ್ತು SC/ST ಸ್ಟೂಡೆಂಟ್ಸ್ಗಳಿಗೆ ಬರುತ್ತೆ. ಓಕೆನಾ. ಈ ಎರಡು ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಇವತ್ತಿಂದ ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಮತ್ತು SC/SC ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಇವತ್ತಿಂದ ಬರೋಕ್ಕೆ ಶುರುವಾಗುತ್ತೆ. ತುಂಬ ಜನ ಕೇಳ್ತಿದ್ರಿ, OBC ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರಿ ಬೇರೆ ಕ್ಯಾಟಗರಿಯಿಂದ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎರಡು ಕ್ಯಾಟಗರಿನ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವತ್ತಿಂದ ಅಮೌಂಟ್ ಬಂದ್ಬಿಟ್ಟು ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಏನಕ್ಕಪ್ಪ ಅಂದರೆ ಇವತ್ತಿಂದ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಆಲ್ಮೋಸ್ಟ್ ಒಂದು 60% ಜನಗಳಿಗೆ ಅಮೌಂಟ್ ಬಂದ್ಬಿಟ್ಟು ರಿಸೀವ್ ಆಗಿಬಿಡುತ್ತೆ. ಓಕೆನಾ. ಇವಾಗ ಏನು ಯುವ ನಿಧಿನೂ ಕೂಡ ಸ್ಟಾಪ್ ಮಾಡೋಕ್ಕೆ ಹೊರಟಿದ್ದಾರೆ. ಮತ್ತು ಫಂಡಿಂಗ್ಸ್ ಇಲ್ಲ. ಮೇನು ಈ ಸ್ಕಾಲರ್ಶಿಪ್ ಕೊಡುವಂಥಕ್ಕೆ ಗೌರ್ಮೆಂಟ್ ಕಡೆಯಿಂದ ಫಂಡಿಂಗ್ಸ್ ಇಲ್ಲ. ಓಕೆನಾ. ಅದಿದ್ದರೆ ಬೇಗ ಬಂದ್ಬಿಡುತ್ತೆ. ಮೊದಲೆಲ್ಲ ಆ ವರ್ಷದ ಕರೆಕ್ಟಾಗಿ ಬಂದ್ಬಿಡ್ತಿತ್ತು. ಸೊ ಇದೇನು ಗ್ಯಾರಂಟಿಗಳಂತ ಕೊಡ್ತಿದ್ದಾರೆ ನೋಡಿ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗಿಬಿಡ್ತಿದೆ. ಸೊ ಹೋದ ವರ್ಷದ್ದು ಈ ವರ್ಷ ತೊಗೊಳಂಗಾಗಿದೆ, ಈ ವರ್ಷದ ಮುಂದಿನ ವರ್ಷ ತೊಗೊಳಂಗಾಗಿದೆ. ಸೊ ಇದು ಗ್ಯಾಪ್ ಆಗ್ತಿದೆ. ಮತ್ತು ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ಜನಕ್ಕೆ ತೊಂದರೆ ಆಗ್ತಿದೆ. ಈ ಒಂದು ಅಮೌಂಟ್ ಬಂದರೆ ಒಂದು 10,000 to 15,000 ಬಂದರೆ ಹಾಸ್ಟೆಲ್ ದುಡ್ಡು ಬರೋದಿದೆ. ಸೊ ತುಂಬ ಅಮೌಂಟ್ಗಳು ಬಂದ್ಬಿಟ್ಟು ಸೆಟಲ್ಮೆಂಟ್ ಇರುತ್ತೆ, ಅವ್ರದ್ದು ಕಮಿಟ್ಮೆಂಟ್ಗಳಿರುತ್ತೆ. ಸೊ ಏನೋ ಒಂದು ಹಾಸ್ಟೆಲ್ ಫೀಸ್ ಕಟ್ಟೋದಾಗಿರ್ಬೋದು. ಸೊ ಸ್ವಲ್ಪ ಖರ್ಚಿಗೆ ಯೂಸ್ ಆಗೋದು. ಬಟ್ ತಲೆ ಕೆಡ್ಸ್ಕೊಳ್ಳೋದು ಒಂದು ಅವಶ್ಯಕತೆ ಇಲ್ಲ. ಇವತ್ತಿಂದ ಅಮೌಂಟು ಫಂಡಿಂಗ್ ಬಂದ್ಬಿಟ್ಟು ರಿಲೀಸ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ನಿಮ್ಮ ಒಂದು ಖಾತೆನ ಇವತ್ತು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.